ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸಂಬಂಧಿಸಿದಂತೆ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಬ್ಯಾಂಗ್ಳೂರು ಯೂನಿವರ್ಸಿಟಿ PhD ಎಂಟ್ರೆನ್ಸ್ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ರಿಸರ್ಚ್ ಮೆಥಡಾಲಜಿ ಮೇಲೆ MCQಗಳನ್ನು ಕೇಳಲಾಗುತ್ತೆ. ಸೊ ಅದಕ್ಕಾಗಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಅದೇ ರೀತಿ ಫ್ರೆಂಡ್ಸ್, ಬ್ಯಾಂಗ್ಳೂರು ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಇಲ್ಲಿ ರಿಸರ್ಚ್ ಮೆಥಡಾಲಜಿ ಮೇಲೆ ಒಂದು ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ವಿಡಿಯೋ ಲೆಕ್ಚರ್ಸ್ ಸಿಗ್ತಾ ಇವೆ. 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. 10 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ಸೊಲ್ಯೂಷನ್ PDF ಕೂಡ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. ಮತ್ತು ಕಂಪ್ಲೀಟ್ ರಿಸರ್ಚ್ ಮೆಥಡಾಲಜಿ ಮೇಲೆ ನೋಟ್ಸ್ ಕೂಡ ನೀಡ್ತಾ ಇದ್ದೀವಿ ಕೇವಲ 600 ರುಪೀಸ್ನಲ್ಲಿ. ಇದು ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಲಭ್ಯವಿದೆ. ಇದಕ್ಕಾಗಿ ನೀವು ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವೆಶನ್ಸ್. Here the first question is research problem is selected from the standpoint of option A social relevance, option B financial support, option C researchers interest, ಆಪ್ಷನ್ ಡಿ ಅವೈಲಬಿಲಿಟಿ ಆಫ್ ರೆಲೆವೆಂಟ್ ಲಿಟರೇಚರ್. ಸಂಶೋಧನಾ ಸಮಸ್ಯೆಯನ್ನು ಯಾವ ಒಂದು ದೃಷ್ಟಿಕೋನದಿಂದ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಸಾಮಾಜಿಕ ಪ್ರಸ್ತುತತೆ, ಆಪ್ಷನ್ ಬಿ ಆರ್ಥಿಕ ಬೆಂಬಲ, ಆಪ್ಷನ್ ಸಿ ಸಂಶೋಧಕರ ಆಸಕ್ತಿ, ಆಪ್ಷನ್ ಡಿ ಸಂಬಂಧಿತ ಸಾಹಿತ್ಯದ ಲಭ್ಯತೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಸರ್ಚರ್ಸ್ ಇಂಟ್ರೆಸ್ಟ್. ಸಂಶೋಧಕರ ಆಸಕ್ತಿಯ ಮೇರೆಗೆ ಸಂಶೋಧನಾ ಸಮಸ್ಯೆಯನ್ನು ಆಯ್ಕೆ ಮಾಡಲಾಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ರಿಸರ್ಚ್ ಪ್ರಾಬ್ಲಮ್, it is an area of concern that requires a meaningful understanding of specific topic, a condition or a difficulty. It means finding answers to the questions. The next question is action research can be understood as option A longitudinal research, option B applied research, option C a kind of research being carried out to solve a specific problem, option D all of the above. ಕ್ರಿಯಾ ಸಂಶೋಧನೆಯನ್ನು ಏನೆಂದು ಅರ್ಥೈಸಿಕೊಳ್ಳಬಹುದು? ಆಪ್ಷನ್ ಎ ಉದ್ದದ ಸಂಶೋಧನೆ, ಆಪ್ಷನ್ ಬಿ ಅನ್ವಯಿಕ ಸಂಶೋಧನೆ, ಆಪ್ಷನ್ ಸಿ ನಿರ್ದಿಷ್ಟ ಸಮಸ್ಯೆಯನ್ನು ಪರಿಹರಿಸಲು ಒಂದು ರೀತಿಯ ಸಂಶೋಧನೆ, ಆಪ್ಷನ್ ಡಿ ಮೇಲಿನ ಎಲ್ಲ. Yes, here the right answer is option C. Action research means it is a kind of research being carried out to solve ಸ್ಪೆಸಿಫಿಕ್ ಪ್ರಾಬ್ಲಮ್. ಯಾವುದೇ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಬಗೆಹರಿಸಲು ಕ್ರಿಯಾ ಸಂಶೋಧನೆಯನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಹೀಗಾಗಿ ಆಪ್ಷನ್ ಸಿ ಏನಾಗಿದೆ? ಸರಿಯಾದ ಉತ್ತರ ಆಗಿದೆ. ಸೊ ಆಕ್ಷನ್ ರಿಸರ್ಚ್ ಇಟ್ ಈಸ್ ಅ ಫಿಲಾಸಫಿ ಆಫ್ ಎ ರಿಸರ್ಚ್ ಮೆಥಡಾಲಜಿ ವಿಚ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ದಿಸ್ ಕೈಂಡ್ ಆಫ್ ರಿಸರ್ಚ್ ಇಸ್ ಅಪ್ಲೈಡ್ ಟು ಸಾಲ್ವ್ ದಿ ಇಮಿಡಿಯೇಟ್ ಪ್ರಾಬ್ಲಮ್ಸ್. The next question is the type of sampling where each person in population has equal chance of being selected. Option A probability sampling, option B non-probability sampling, option C judgment sampling, option D none of the above. ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಆಯ್ಕೆಯಾಗುವ ಸಮಾನ ಅವಕಾಶವನ್ನು ಹೊಂದಿರುವ ಮಾದರಿಯ ಪ್ರಕಾರ. ಆಪ್ಷನ್ ಎ ಸಂಭವನೀಯತೆ ಮಾದರಿ, ಆಪ್ಷನ್ ಬಿ ಸಂಭವನೀಯತೆ ಅಲ್ಲದ ಮಾದರಿ, ಆಪ್ಷನ್ ಸಿ ತೀರ್ಪು ಮಾದರಿ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ probability sampling. ಎಸ್, ವೇರ್ ಆಲ್ ದ ಪೀಪಲ್ ಆರ್ ಹ್ಯಾವಿಂಗ್ ಈಕ್ವಲ್ ಚಾನ್ಸ್. ಜನಸಂಖ್ಯೆಯಿಂದ ಪ್ರತಿಯೊಂದೊಬ್ಬ ವ್ಯಕ್ತಿಯು ಆಯ್ಕೆಯಾಗುವ ಅವಕಾಶವನ್ನು ಹೊಂದಿದ್ರೆ ಅದನ್ನು ಸಂಭವನೀಯತೆ ಮಾದರಿ ಅಂತ ಹೇಳ್ತೀವಿ. So in simple random sampling, each sampling unit of a population has an equal chance of being selected in the sample. And the main types of probability sampling are simple random sampling, stratified random sampling, cluster sampling, multi-stage sampling and systematic sampling. The next question is which one among the following falls under the category of research development? Option A descriptive research, option B philosophical research, ಆಪ್ಷನ್ ಸಿ ಆ್ಯಕ್ಷನ್ ರಿಸರ್ಚ್, ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಕೆಳಗಿನವುಗಳಲ್ಲಿ ಯಾವುದು ಸಂಶೋಧನಾ ಅಭಿವೃದ್ಧಿಯ ವರ್ಗಕ್ಕೆ ಸೇರುತ್ತದೆ? ಆಪ್ಷನ್ ಎ ವಿವರಣಾತ್ಮಕ ಸಂಶೋಧನೆ, ಆಪ್ಷನ್ ಬಿ ತಾತ್ವಿಕ ಸಂಶೋಧನೆ, ಆಪ್ಷನ್ ಸಿ ಕ್ರಿಯಾ ಸಂಶೋಧನೆ, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಕಮ್ಸ್ ಅಂಡರ್ ದಿ ಕ್ಯಾಟಗರೀಸ್ ಆಫ್ ರಿಸರ್ಚ್. ಮೇಲಿನ ಎಲ್ಲವೂ ಕೂಡ ಸಂಶೋಧನೆಯ ಭಾಗಗಳಾಗಿವೆ. The next question is which one among the following is the most comprehensive source of population data? Option A census, option B national sample survey, option C demographic health survey, option D national family health survey. ಈ ಕೆಳಗಿನಲ್ಲಿ ಯಾವುದು ಜನಸಂಖ್ಯೆಯು ದತ್ತಾಂಶದ ಅತ್ಯಂತ ಸಮಗ್ರ ಮೂಲವಾಗಿದೆ? ಆಪ್ಷನ್ ಎ ಜನಗಣತಿ, ಆಪ್ಷನ್ ಬಿ ರಾಷ್ಟ್ರೀಯ ಮಾದರಿ ಸಮೀಕ್ಷೆ, ಆಪ್ಷನ್ ಸಿ ಜನಸಂಖ್ಯಾ ಆರೋಗ್ಯ ಸಮೀಕ್ಷೆ, ಆಪ್ಷನ್ ಡಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ. Yes, here the right answer is option A census is the right answer. ಜನಗಣತಿಯಲ್ಲಿ ಸರಿಯಾದ ಉತ್ತರ ಆಗಿದೆ.
Yes, a census, it is an official enumeration of the population done periodically. The Indian census is the most comprehensive source of demographic, social, and economic data. The next question is interpretation of findings is a collaborative activity of both participants and researcher in option A case studies, option B applied research, option C textual analysis, ಆಪ್ಷನ್ ಡಿ ಫೆನಾಮಿನಾಲಜಿ. ಸಂಶೋಧನೆಗಳ ವ್ಯಾಖ್ಯಾನವು ಭಾಗವಹಿಸುವವರು ಮತ್ತು ಸಂಶೋಧಕರ ಸಹಯೋಗದ ಚಟುವಟಿಕೆಯಾಗಿದೆ. ಆಪ್ಷನ್ ಎ ಕೇಸ್ ಸ್ಟಡಿ, ಆಪ್ಷನ್ ಬಿ ಅನ್ವಯಿಕ ಸಂಶೋಧನೆ, ಆಪ್ಷನ್ ಸಿ ಪಠ್ಯ ವಿಶ್ಲೇಷಣೆ, ಆಪ್ಷನ್ ಡಿ ವಿದ್ಯಮಾನ ಶಾಸ್ತ್ರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್ ಇಸ್ ದ ರೈಟ್ ಆನ್ಸರ್. ಅನ್ವಯಿಕ ಸಂಶೋಧನೆ ಅಂತ ಕರಿತೀವಿ. Yes, applied research, it is a type of research that is conducted to solve practical problems or answer specific questions with the aim of producing knowledge that can be applied in the real world. The next question is manipulation is always a part of option A historical research, option B fundamental research, option C descriptive research, option D experimental research. ಕುಶಲತೆಯು ಯಾವಾಗಲೂ ಯಾವ ಸಂಶೋಧನೆಯ ಒಂದು ಭಾಗವಾಗಿದೆ. ಆಪ್ಷನ್ ಎ ಐತಿಹಾಸಿಕ ಸಂಶೋಧನೆ, ಆಪ್ಷನ್ ಬಿ ಮೂಲಭೂತ ಸಂಶೋಧನೆ, ಆಪ್ಷನ್ ಸಿ ವಿವರಣಾತ್ಮಕ ಸಂಶೋಧನೆ, ಆಪ್ಷನ್ ಡಿ ಪ್ರಾಯೋಗಿಕ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ descriptive research, ವಿವರಣಾತ್ಮಕ ಸಂಶೋಧನೆ. So descriptive research, it is used to describe characteristics of a population being studied. It does not answer about how, when and why, rather it addresses only what question is. The next question, applied research is also called ಅನ್ವಯಿಕ ಸಂಶೋಧನೆಯನ್ನು ಏನೆಂದು ಕರೆಯುತ್ತೇವೆ. ಆಪ್ಷನ್ ಎ ಅನಲೈಟಿಕಲ್ ರಿಸರ್ಚ್, ಆಪ್ಷನ್ ಬಿ ಎಂಪಿರಿಕಲ್ ರಿಸರ್ಚ್, ಆಪ್ಷನ್ ಸಿ ಕಾಂಟ್ರಾಕ್ಚುಯಲ್ ರಿಸರ್ಚ್, ಆಪ್ಷನ್ ಡಿ ಕ್ವಾಲಿಟೇಟಿವ್ ರಿಸರ್ಚ್. ಎಸ್, ಅಪ್ಲೈಡ್ ರಿಸರ್ಚ್, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕಾಂಟ್ರಾಕ್ಚುಯಲ್ ರಿಸರ್ಚ್. ಅಪ್ಲೈಡ್ ರಿಸರ್ಚನ್ನು ನಾವು ಕಾಂಟ್ರಾಕ್ಚುಯಲ್ ರಿಸರ್ಚ್ ಅಂತಲೂ ಕರಿತೀವಿ. The next question, when a research problem is related to heterogeneous population, the most suitable method is option A cluster sampling, option B stratified sampling, ಆಪ್ಷನ್ ಸಿ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್, ಆಪ್ಷನ್ ಡಿ ಲಾಟ್ರಿ ಮೆಥಡ್. ಸಂಶೋಧನಾ ಸಮಸ್ಯೆಯು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಅತ್ಯಂತ ಸೂಕ್ತವಾದ ವಿಧಾನ ಆಪ್ಷನ್ ಎ ಕ್ಲಸ್ಟರ್ ಮಾದರಿ, ಆಪ್ಷನ್ ಬಿ ಶ್ರೇಣೀಕೃತ ಮಾದರಿ, ಆಪ್ಷನ್ ಸಿ ಅನುಕೂಲಕರ ಮಾದರಿ, ಆಪ್ಷನ್ ಡಿ ಲಾಟ್ರಿ ವಿಧಾನ. Yes, here the right answer is option B stratified sampling, ಶ್ರೇಣೀಕೃತ ಮಾದರಿ. Yes, in statistics, stratified sampling, it is a method of sampling from a population which can be partitioned into subpopulations. And when subpopulations within an overall population vary, it could be advantageous to sample each subpopulation independently. The next question is the best quality of a researcher is ಆಪ್ಷನ್ ಎ ಕ್ಯೂರಿಯಾಸಿಟಿ, ಆಪ್ಷನ್ ಬಿ ಆಕ್ಟಿವ್ ಇಮ್ಯಾಜಿನೇಷನ್, ಆಪ್ಷನ್ ಸಿ ಅಬಿಲಿಟಿ, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಸಂಶೋಧಕನ ಅತ್ಯುತ್ತಮ ಗುಣ ಆಪ್ಷನ್ ಎ ಕುತೂಹಲ, ಆಪ್ಷನ್ ಬಿ ಸಕ್ರಿಯ ಕಲ್ಪನೆ, ಆಪ್ಷನ್ ಸಿ ಸಾಮರ್ಥ್ಯ, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಆಲ್ ಆಫ್ ದಿ ಅಬೋವ್ ಆರ್ ದ ಕ್ವಾಲಿಟೀಸ್ ಆಫ್ ರಿಸರ್ಚರ್. ಮೇಲಿನ ಎಲ್ಲವೂ ಕೂಡ ಸಂಶೋಧಕರ ಅತ್ಯುತ್ತಮ ಗುಣಗಳಾಗಿವೆ. The next question, who was the author of the book named Methods in Social Research? Methods in Social Research ಎಂಬ ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ಕರ್ಲಿಂಗರ್, ಆಪ್ಷನ್ ಬಿ ಸಿ ಆರ್ ಕೋಟಾರಿ, ಆಪ್ಷನ್ ಸಿ ಗೂಡೆ ಆ್ಯಂಡ್ ಹ್ಯಾಟ್, ಆಪ್ಷನ್ ಡಿ ವಿಲ್ಕಿನ್ಸನ್. Yes, this question is for you. You have to comment the right answer in the comment section. And friends, if you are preparing for Bangalore University PhD entrance test, here we are providing video lectures on research methodology, 10 mock tests on research methodology, practice MCQ set is available on research methodology, notes we are providing on research methodology only at rupees 519. And if you want to join, you can contact this given number. You can just send a WhatsApp message to this, we will respond you. Yes friends, I wish all the best to all. Thank you.